ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಅನ್ನೋನು ಕೊಡಲಿಕ್ಕೆ ಬಯಸಿದ್ದೀನಿ. ನಿಜಕ್ಕೂ ಕೂಡ ಇದು ಒಂದು ಆಶಾದಾಯಕ ಬೆಳವಣಿಗೆ ಆಗಬಹುದು ನಮ್ಮ ಸರ್ಕಾರಿ ನೌಕರರಿಗೆ ಅನ್ನುವಂಥ ವಿಚಾರವಾಗಿಯೂ ಕೂಡ ನನಗೆ ಅನ್ನಿಸ್ತಾ ಇದೆ. ಹಾಗಿದ್ದಾಗ ಕೇಂದ್ರ ಸರ್ಕಾರ ಈಗಾಗಲೇ ಈ ಸುಳಿವನ್ನು ಕೂಡ ನೀಡಿರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರವೂ ಕೂಡ ಅನುಸರಿಸುವುದು ಸ್ವಾಭಾವಿಕ. ಅದು ಕೂಡ ಈಗ ಕಾರ್ಯ ರೂಪಕ್ಕೆ ಬರುವ ಹಂತದಲ್ಲಿ ಇದೆ ಅನ್ನುವಂಥ ಸೂಚನೆಗಳು ಕೂಡ ತಿಳಿತಾ ಇವೆ. ಹಾಗಿದ್ದಾಗ ಅದು ಯಾವಾಗ ಆಗ್ಬೋದು ಅಥವಾ ಅದನ್ನು ಮಾಡಲಿಕ್ಕೆ ಏನೇನು ಕಾರಣಗಳು ಅನ್ನೋದನ್ನು ಕೂಡ ನಾವು ನೋಡೋಣ ಬನ್ನಿ. ಯಾಕಂದರೆ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಸರ್ಕಾರಿ ನೌಕರರಿಗೆ 62ರಿಂದ 65 ವರ್ಷಗಳವರೆಗೆ ಸೇವೆ ಸಲ್ಲಿಸಲಿಕ್ಕೆ ನಿವೃತ್ತಿ ಒಂದು ಗಡುವನ್ನು ಕೂಡ ನೀಡಲಾಗ್ತಿದೆ ಅನ್ನುವಂಥ ಚರ್ಚೆಗಳು ಕೂಡ ಈ ಸಂದರ್ಭದಲ್ಲಿ ಚರ್ಚಿಸಲ್ಪಡ್ತಾ ಇವೆ. ಒಂದು ವೇಳೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನೇನಾದರೂ ಜಾರಿಗೆ ತಂದದ್ದೇನೆ ಅಂತಂತಂದರೆ ರಾಜ್ಯ ಸರ್ಕಾರಗಳು ಕೂಡ ಅದನ್ನು ತರಲಿಕ್ಕೆ ತರ್ತವೆ. ಹಾಗಿದ್ದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಬಹುದಿನಗಳ ಬೇಡಿಕೆಯಾದಂಥ OPS ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಅದು ತನ್ನ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೂ ಕೂಡ ಅದು ಇನ್ನಷ್ಟು ಹೆಚ್ಚಿನ ವೇಗವನ್ನು ಪಡೆದುಕೊಳ್ಳಲಿಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರೆಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಕೂಡ, ಅದು ಆ ಸಂಘಟನೆ ಈ ಸಂಘಟನೆ ಅಲ್ಲ, ಎಲ್ಲ ಸಂಘಟನೆಗಳು ಕೂಡ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಈಗ ನೀವು ಪ್ರಾರಂಭ ಆಗಿರತಕ್ಕಂಥ ಸಂದರ್ಭ ಈಗ ನಿಮಗೆ ಒದಗಿ ಬಂದಿದೆ. ಯಾಕಂತಂದರೆ ಕಬ್ಬಿನ ಕಾಯ್ದಾಗಲೇ ಅದನ್ನು ಬಡಿಬೇಕು, ಅಂದಾಗ ಮಾತ್ರ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಅಂಥ ಒಂದು ಭಾವನೆಯನ್ನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ರಾಜ್ಯ ಸರ್ಕಾರಿ NPS ನೌಕರರು ಹಾಗೂ ಇತರ OPS ನೌಕರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಿದ್ದಾಗ ರಾಜ್ಯ ಸರ್ಕಾರ ಒಂದು ವೇಳೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ವೇತನಗಳನ್ನು ಹೆಚ್ಚು ಮಾಡುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಯಾಕಂದರೆ ಕೇಂದ್ರ ಸರ್ಕಾರದ ವೇತನ ಮತ್ತು ರಾಜ್ಯ ಸರ್ಕಾರದ ವೇತನಗಳಲ್ಲಿ ತುಂಬ ವ್ಯತ್ಯಾಸವಿದೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ಸಮಾನಾಂತರ ವೇತನ ಹಾಗೂ ಪಿಂಚಣಿಗಳು ಸಿಗುವಂಥ ಎಲ್ಲ ಸೂಚನೆಗಳು ಹಾಗೂ ಪ್ರಕ್ರಿಯೆಗಳು ಸರ್ಕಾರದ ಮಟ್ಟದಲ್ಲಿ ನಡೆದಿವೆ ಎನ್ನುವಂಥ ಭಾವನೆಗಳು ಕೂಡ ನೋಡ್ತಾ ಇದ್ದೀವಿ. ಹಾಗಿದ್ದಾಗ ಒಂದು ವೇಳೆ ಸರ್ಕಾರಿ ನೌಕರರು ಈಗ ಇರತಕ್ಕಂಥ ನಿವೃತ್ತಿ ವಯಸ್ಸು 60, ಅದನ್ನು 65 ವರ್ಷ ಮಾಡಿದರೆ ಆ ನೌಕರರಿಗೆ ಎಷ್ಟೊಂದು ಒಂದು ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ ಅನ್ನೋದು ಕೂಡ ಈಗಾಗಲೇ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಿದ್ದಾಗ ಸರ್ಕಾರಿ ನೌಕರರು ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು. ನಿಮ್ಮ ಹೋರಾಟಗಳು, ನಿಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕಾಗಿ, ಹಕ್ಕೊತ್ತಾಯವನ್ನು ಮಾಡಲಿಕ್ಕಾಗಿ ನೀವೆಲ್ಲರೂ ಕೂಡ ಕಟಿಬದ್ಧರಾಗಿ ನಿಲ್ಲಬೇಕು. ಯಾಕಂದರೆ ನೀವು ಸರ್ಕಾರದ ಒಂದು ಯಂತ್ರ. ಆ ಒಂದು ಸರ್ಕಾರದ ಉಳಿವಿನ ಪ್ರಶ್ನೆ ಸರ್ಕಾರಿ ನೌಕರರ ಮೇಲೆ ಇರ್ತೈತಿ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಮತ್ತು ಕೆಟ್ಟ ಹೆಸರು ಬರುವುದು ಕೂಡ ಸರ್ಕಾರಿ ನೌಕರರ ಒಂದು ಕಾರ್ಯ ಚಟುವಟಿಕೆಗಳ ಮೇಲೆ ಇರ್ತದೆ ಅನ್ನುವಂಥದ್ದನ್ನು ಕೂಡ ಅರಿತುಕೊಳ್ಳಬೇಕು. ಹಾಗಾದಾಗ ಈಗಿನ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನೌಕರರ ಪರವಾಗಿಯೇ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು, ಇದು ಕೂಡ ಒಂದು ಸ್ತುತ್ಯಾರ್ಹವಾದಂಥ ಒಂದು ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ DK ಶಿವಕುಮಾರ್ ಅವರು ಒಮ್ಮೆ ಮಾತು ಕೊಟ್ಟರೆ ಅದನ್ನು ಯಾವತ್ತೂ ಕೂಡ ಹಿಂದೆ ಸರಿಯುವಂಥ ರಾಜಕಾರಣಿಗಳಲ್ಲ. ಆ ನಿಟ್ಟಿನಲ್ಲಿ ಅವರು ಕೂಡ ಈಗಾಗಲೇ ಅಂಜುಮ್ ಪರ್ವೇಜ್ ಅವರನ್ನು ಈ ಒಂದು ಅಧ್ಯಯನ ಸಮಿತಿಗೆ ನೇಮಕ ಮಾಡ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇವೆ. ಹಾಗಿದ್ದಾಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಇನ್ನುಳಿದ ಎಲ್ಲ ರಾಜ್ಯ ಸರ್ಕಾರಿ ಸಂಘಟನೆಗಳ ನೌಕರರ ಸಂಘಟನೆಗಳ ಪ್ರತಿನಿಧಿಗಳು, ನೌಕರರೆಲ್ಲರೂ ಕೂಡ ನೀವು ಈ ಪ್ರಬಲವಾದ ಒಂದು ಹಕ್ಕೊತ್ತಾಯವನ್ನು ಮಾಡಬೇಕು, ನೀವು ಹೋರಾಟಗಳನ್ನು ಕೂಡ ಮಾಡಬೇಕಂತ ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಈ ಸಂದರ್ಭದಲ್ಲಿ ಕೇಳಿಕೊಳ್ಳಲಿಕ್ಕೆ ಬಯಸಿದ್ದೀನಿ. ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಬೆಂಕಿ ಬಿರುಗಾಳಿ ಚಾನಲ್ಲು ನಿಲ್ಲುತ್ತದೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಕೂಡ. ಹಾಗಿದ್ದಾಗ ಮುಂದೆ ಕೆಲವು ತಿಂಗಳುಗಳಲ್ಲಿ ರಾಜ್ಯ ಸರ್ಕಾರದ ನೌಕರರು ಕೂಡ
65 ವರ್ಷಗಳವರೆಗೆ ಸೇವಾವಧಿಯನ್ನು ಹೊಂದುವಂಥ ಒಂದು ಸುವರ್ಣಾವಕಾಶ ನಿಮಗೆ ಒದಗಿ ಬರಲಿದೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.